ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಹಾರಂಗಿ ಎಡದಂಡೆ ನಾಲೆ ಮುಖ್ಯ ನಾಲಾ ಸರಪಳಿ ಹಾಗೂ ವಿತರಣಾ ನಾಲೆಯ ಆಯ್ದ ಭಾಗಗಳಲ್ಲಿ ಆಧುನೀಕರಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಭೂಮಿ ಪೂಜೆ ನೆರವೇರಿಸಿದರು. ಒಟ್ಟು 125 ಕೋಟಿ ವೆಚ್ಚದ ಆಧುನೀಕರಣ ಕಾಮಗಾರಿಗೆ ತೊರೆನೂರು ಮತ್ತು ಹುದುಗೂರಿನಲ್ಲಿ ಶಾಸಕರು ಚಾಲನೆ ನೀಡಿದರು. ಹಾರಂಗಿ ಮುಂಭಾಗ ಅಭಿವೃದ್ಧಿಪಡಿಸಿದ ಸೇತುವೆಯನ್ನು ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಶಾಸಕರು, ಅಭಿವೃದ್ಧಿ ಕಾರ್ಯಗಳ ಮೂಲಕ ಟೀಕೆಗಳು, ತೆಗಳಿಕೆಗೆ ಪ್ರತ್ಯುತ್ತರ ನೀಡುವ ಮೂಲಕ ಜನರ ವಿಶ್ವಾಸವನ್ನು ಗಳಿಸುವುದು ನಮ್ಮ ಮುಖ್ಯ ಉದ್ದೇಶ ಎಂದರು. ಕ್ಷೇತ್ರ ವ್ಯಾಪ್ತಿ ಅಭಿವೃದ್ಧಿಗೆ ಉಪಮುಖ್ಯಮಂತ್ರಿಗಳೂ ಆದ ಜಲಸಂಪನ್ಮೂಲ ಸಚಿವರಾದ ಡಿ.ಕೆ. ಶಿವಕುಮಾರ್ ಅವರು ಸಂಪೂರ್ಣ ಸಹಕಾರ ನೀಡುತ್ತಾ ಇರುವುದು ನಮ್ಮ ಭಾಗ್ಯ. ನಾಲೆ ಅಭಿವೃದ್ಧಿ, ಸೇತುವೆ ನಿರ್ಮಾಣ ಕಾಮಗಾರಿಗಳಿಗೆ ದೊಡ್ಡ ಮಟ್ಟದಲ್ಲಿ ಅನುದಾನ ಒದಗಿಸುವ ಮೂಲಕ ಕ್ಷೇತ್ರದ ರೈತರಿಗೆ ಅನುಕೂಲವನ್ನು ಒದಗಿಸ್ತಾ ಇದ್ದಾರೆ ಎಂದರು. ಸರ್ ಈ ಕಡೆ ಜಾಸ್ತಿ ತರಬೇಕು ಅಂತ ಆಸೆ ಇದ್ದೇ ಇರ್ತದೆ. ಮನುಷ್ಯರಿದ್ದಾಗ, ಕೆಲಸ ಇದ್ದಾಗ, ಜವಾಬ್ದಾರಿ ಜಾಸ್ತಿ ಇದ್ದಾಗ ಹಣಕಾಸು ಎಷ್ಟೇ ಕೊಟ್ಟರು ಸಾಲೋದಿಲ್ಲ. ಮಾತ್ರ ಖುಷಿ ಏನಂತಂದರೆ, ಇಲಾಖೆ ಸಚಿವರು, ನಮ್ಮ ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ಭಾಗದಲ್ಲಿ ನೀರಾವರಿ ವಿಚಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಅಂತ ಸಂದರ್ಭದಲ್ಲಿ ಏನು ರಿಮೈನಿಂಗ್ 7ರಿಂದ 14 ಕಿಲೋಮೀಟರ್ದು ಮಾಡರ್ನೈಸೇಷನು, ಅದಕ್ಕೆ ಒಂದು 72 ಕೋಟಿ, ಡಿಸ್ಟ್ರಿಬ್ಯೂಟ್ರು 18 ಡಿಸ್ಟ್ರಿಬ್ಯೂಟ್ರಿಗೆ 49 ಕೋಟಿ, ಆಮೇಲೆ ಇವತ್ತೇನು ಈಗ ಒಂದು ಉದ್ಘಾಟನೆ ಮಾಡ್ತಾಯಿದ್ವಿ, ಅದನ್ನ 1.5 ಕೋಟಿ ಆಯಿತು. ಪ್ಲಸ್ ಲೋ ಲೈನ್ ಬ್ರಿಡ್ಜು ಬರೋಂಥ ದಿವಸಗಳಲ್ಲಿ 36 ಕೋಟಿಗೆ ಆಗುತ್ತೆ. ವಿಶೇಷವಾಗಿ ನಾವು ರೈತರ ಪರಗೆ ನಿಲ್ಲಬೇಕು ಅಂತ ಏನು ನಾವು ನೀರಾವರಿ ಸೌಲಭ್ಯನ ತಲುಪಿಸ್ಬೇಕು ಅಂತ ಸಂದರ್ಭದಲ್ಲಿ ರೈತರನ್ನ ಬಲಪಡಿಸೋದಂಥ ನಮ್ಮ ಜವಾಬ್ದಾರಿ. ಅದೃಷ್ಟ ಅಂತಂದರೆ ಅವ್ರಿಗೂ ಈ ಖಾತೆ ಬರೋದಕ್ಕೆ ನಮಗೊಂದು ರೀತಿಲಿ ಎಲ್ಲ ಕೈ ಜೋಡ್ಸಂಗೆ ಬಂತು. ಯಾಕಂತಂದರೆ ಆ ದೊಡ್ಡ ಮಟ್ಟದಲ್ಲಿ ನೀವು ಹೇಳಿದಂಗೆ ನಮಗೆ ಒಂದು ಸಹಾಯ ಆಗಿದೆ. ಬರೋಂಥ ದಿವಸಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ತಂದು ಹಲವಾರು ಭಾಗದಲ್ಲಿ ತಡೆಗೋಡೆ ಇರ್ಬೋದು, ಕಾವೇರಿ ನದಿಗೆ ರಕ್ಷಣೆ ಕೊಡೋಂಥ ಕೆಲಸ ನಿರಂತರವಾಗಿ ನಾವು ಮಾಡಬೇಕು. ಆ ವಿಚಾರದಲ್ಲಿ ಸನ್ಮಾನ್ಯ ನಮ್ಮ ಉಪಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ನಮ್ಮ ಕ್ಷೇತ್ರದ ಮತದಾರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೀವು ಕೆಲವು ಟೈಮಲ್ಲಿ ಆಶ್ಚರ್ಯ ನೀವು ಆಗಿರ್ಬೋದು, ನಮಗೆ ಇನ್ನೂ ಬೇಕಾದಷ್ಟು ಅನುದಾನ ಬೇಕು ಅಂತ ನಮ್ಗೆ ಆಸೆ ಇದೆ. ಮಾತ್ರ ನೀವು ಹೇಳ್ದಂಗೆ ಈ ಕಾಮಗಾರಿನ ಈಗ ಪ್ರಾರಂಭ ಮಾಡೋಂಥ ಕಾಮಗಾರಿನ ಗುಣಮಟ್ಟದ ಕಾಮಗಾರಿ ಆಗಲಿ. ಅದೇ ರೀತಿಲಿ ಬರೋಂಥ ದಿವಸಗಳಲ್ಲಿ ಏನು ಮಿಕ್ಕಿರೋ ಕಾಮಗಾರಿಗಳು ಅದನ್ನ ಸಂಪೂರ್ಣವಾಗಿ ಮುಗಿಸೋಕ್ಕೆ ಅಂತ ನಮ್ಮ ಜವಾಬ್ದಾರಿ ಅಲ್ಲ. ಅದು ಸ್ಪಿಲ್ ಓವರ್ ಡ್ಯಾಮ್ ಅಂತ ಬರ್ತದೆ. ಅದ್ರ ಜೊತೆಯಲ್ಲಿ ನೆಟ್ವರ್ಕಿಂಗಲ್ಲಿ ಅಂದರೆ ಚಿಕ್ಲಿಹೊಳೆ ಏನು ಚಾನಲ್ ಬರ್ತದೆ 28 ಕಿಲೋಮೀಟರ್ ಬರಬೇಕಾಗಿತ್ತು. ಸಮಸ್ಯೆ ಏನಾಗಿದೆ ಅಂತಂದರೆ, ಅದು ಕೋರ್ಟು ಒಂದು ಕಾಗ್ನಿಸೆನ್ಸ್ ತೊಗೊಂಡವ್ರು ಏನೇ ಅಂತಂತಂದರೆ, ಮಾಡರ್ನೈಸೇಷನ್ ಆಫ್ ಚಿಕ್ಲಿಹೊಳೆ ಮಾಡಬೇಕು ಅಂತಂದರೆ ಇಷ್ಟು ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಅನುಕೂಲ ಆಗಬೇಕು ಅಂತ ತೋರಿಸ್ಬೇಕು. ಅಲ್ಲೇನಾಗಿದೆ ಅಂತಂದರೆ ಅಚ್ಚುಕಟ್ಟಲ್ಲೆಲ್ಲ ಲೇಔಟ್ಗಳು ಡೆವಲಪ್ಮೆಂಟ್ ಹಲವಾರು ವರ್ಷದಿಂದ ಮಾಡ್ಕೊಂಡು ಬಂದವ್ರೆ. ಈಗ ನಮ್ಗೆ ಇಷ್ಟು 5,000 ಎಕರೆ ಕೊಡಿ ಅಂದರೆ ರೈತರ ಜಮೀನು ಕೊಡಿ, ಅದನ್ನ ನಾವು ಸೌಲಭ್ಯ ತಲುಪಿಸ್ತೀವಿ ಅಂತ ನನಗೆ ಗೊತ್ತಿರಂಗೆ ಅದು ವಾದ ನಡೀತಾ ಇದೆ. ಹಂಗೇನಾದರೆ ಅವಕಾಶ ಇದ್ದರೆ 28 ಕಿಲೋಮೀಟರ್ ಮಾಡೋದೇನು ದೊಡ್ಡದೇನಲ್ಲ. ಅದು ಏನು ಈ ಸೈಜ್ ದೊಡ್ಡದೇನು ಚಾನಲ್ ಅಲ್ಲ, ಅದು ಇಟ್ ಇಸ್ ಮಚ್ ಸ್ಮಾಲರ್. ಬಟ್ ಅದನ್ನ ಕಾನೂನು ವ್ಯಾಪ್ತಿಗಾಗಿ ಯಾವ ರೀತಿಲಿ ಅದನ್ನ ಕಾನೂನು ರೀತಿಲಿ ನೋಡಿ ಅದನ್ನ ಅನುಕೂಲ ಮಾಡೋಂಥ ಕೆಲಸ ಮಾಡಬೇಕು. ಮಾತ್ರ ನೀವು ಹೇಳ್ದಂಗೆ ಆ ಕೆಲವು ರೈತರುಗಳು ಇನ್ನೂ ಅವೇ ಮಾತ್ರ ಅವ್ರಿಗೆ ಅನ್ಯಾಯ ಆಗಬಾರ್ದು. ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿ.ಪಿ. ಶಶಿಧರ್ ಮಾತನಾಡಿದರು. ನೀರಾವರಿ ನಿಗಮದ ಹಾರಂಗಿಯ ಇತಿಹಾಸದಲ್ಲಿ ಪ್ರಥಮ ಎಂಬಂತೆ ಏಕಕಾಲದಲ್ಲಿ 125 ಕೋಟಿಗೂ ಅಧಿಕ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು. ಇದಾಗಿದ್ದು ಇದನ್ನ ಹೊಡೆದಾಕಿ ಚೆನ್ನಾಗಿದೆ ಅಲ್ಲ, ಇದೊಂದು ಸ್ವಲ್ಪ ಚೆನ್ನಾಗಿದೆ. ಟೋಟಲ್ ಎಷ್ಟು ಕಿಲೋಮೀಟರ್ ಲೈನಿಂಗು? 42 ಕಿಲೋಮೀಟರ್. 6 ಕಿಲೋಮೀಟರ್ ಇದೆ ಯೋಗೇಶ್. ಟೂರಿಸ್ಟ್ ಆಮೇಲೆ ನಮ್ಮವ್ರಿಗೆ ಅನುಕೂಲ ಮಾಡಿ ಬರ್ತು. ಟೂರಿಸ್ಟ್ ಬಂದೇ ಬರ್ತಾರೆ. ಹಾರಂಗಿ ಓವರ್ಫ್ಲೋ ಲೋ ಲೈನ್ ಯಾರಿಗೆ ಇದೆ, ಇದು ಹೈಟ್ ಮಾಡಿ ಯಾವ್ದು ಇದು
ಸರಿಸುಮಾರು 125 ಕೋಟಿಯ ಕಾಮಗಾರಿಯನ್ನ ಗುದ್ದಲಿ ಪೂಜೆ ಮಾಡಿದ್ದು ಅದು ನೀರಾವರಿ ಇಲಾಖೆಯ ಇತಿಹಾಸದಲ್ಲಿ ಇದು ಪ್ರಪ್ರಥಮ. ಬಹುಶಃ ಇನ್ನು 46 ಕೋಟಿಗಳ ಕಾಮಗಾರಿ ಕೂಡ ನಾವು ಏನು ಆರಂಗಿ ನದಿ ನೀರನ್ನು ಬಿಟ್ಟಾಗ ಕೆಳ ಸೇತುವೆ ಇದೆ, ಆ ಕೆಳ ಸೇತುವೆಯನ್ನ ಉನ್ನತ ದರ್ಜೆಗೆ ಏರಿಸಿ ಒಂದು ಗೋ ಮಾದರಿಯಲ್ಲಿ, ಒಂದು ಬಾಣದ ಮಾದರಿಯಲ್ಲಿ ಅಲ್ಲೊಂದು ಕಮಾನು ರೀತಿಯ ಸೇತುವೆ ನಿರ್ಮಾಣ ಮಾಡಿ ಅದಕ್ಕೆ ಎರಡು ಬದಿಯಲ್ಲಿ ಒಂದು ಟವರ್ ನಿರ್ಮಾಣ ಮಾಡಿ ಪ್ರಕೃತಿಯನ್ನು ಕೂಡ ವೀಕ್ಷಿಸಲಿಕ್ಕೆ ಟವರ್ ವಾಚನ್ನ ಕಟ್ಟುವಂತ ಒಂದು ವಿಶಿಷ್ಟವಾದ ಸೇತುವೆಯನ್ನು ಕಟ್ಟಲಿಕ್ಕಿರುವಂತ ಯೋಜನೆ ಪೂರ್ಣಗೊಂಡಿದೆ. ಈ ಎಲ್ಲ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಈ ಸಂದರ್ಭ ಮಾತನಾಡಿದರು. ವಿರಾಜಪೇಟೆನಲ್ಲಿ ಇನ್ನೊಬ್ಬ ಯಂಗ್ ಡೈನಾಮಿಕ್ ಮೇಲೆ ನೀವು ಎಲೆಕ್ಟ್ ಮಾಡಿದ್ದೀರಿ. ನಿಮ್ಮ ಆತ್ಮಸ್ಥೈರ್ಯವನ್ನು, ಆತ್ಮವನ್ನು ಮುಟ್ಟಿ ಬೆಳಗ್ಗೆ ಹೊತ್ತು ನನಗನ್ಸುತ್ತೆ ಪ್ರತಿಯೊಬ್ಬರು ದೇವರ ಕೈ ಮುಗಿಯುವಂಥ ಒಂದು ಅಭ್ಯಾಸ ಇಟ್ಕೊಂಡಿದ್ದೀರಿ. ಸುಮ್ಮನೆ ಒಂದು 2 ನಿಮಿಷ. ನಾನು ಈಗ ಬರ್ತಾ ಇರ್ಬೇಕಾದ್ರೆ ಒಂದು ಪೈಲಟ್ ಮೂಲಕ ಒಂದು ಇದು ಕಾರ್ ಹೋಯಿತು. ಅಲ್ಲಿ ಮುಂದೆ ಬಂದು ನಿಲ್ಲಿಸ್ದೆ ಕಾಫಿ ಕುಡಿಯೋಣ ಅಂತ. ಯಾವುದು ಕಾರ್ ಹೋಯ್ತಲ್ಲ, ಯಾರು ಮಿನಿಸ್ಟ್ರ ಅಂತ ಕೇಳಿದೆ ನಾನು. ಸರಿ, ಇಲ್ಲ ಸರಿ, ಈ ಭಾಗದ MP ಅವರು ಓದ್ತಾವ್ರೆ ಅಂತ. ಇವೆಲ್ಲ ಎಲೆಕ್ಟ್ ಮಾಡಿದ್ದಂತೆ MP. ಯಾಕೆ ಅವ್ರಿಗೆ ಯಾಕೆ ಎಸ್ಕಾರ್ಟ್ ಜೀಪು, ಪೊಲೀಸ್ ಜೀಪ್ ಕೊಟ್ಟವ್ರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಇರ್ಬೋದು ಅಂತ ಸುಮ್ಮನೆ ಅಲ್ಲೇ ಕೂತ್ಕೊಂಡಿರ್ಬೇಕಾದ್ರೆ ಅವರೇ ಮಾತಾಡ್ತಾ ಇದ್ರು. ಸರ್ ಏನು ಗೊತ್ತಾದ್ರು, ಯಾವ್ದಾದ್ರು ಇನಾಗ್ರೇಷನ್ ಇದೆ, ಯಾವ್ದೋ ಕಾರ್ಯಕ್ರಮ ಇದೆಯಾ? ನಾನು ಏಕೆಂದ್ರೆ ಮಂತ್ರಗೋಟಿ ಹೋಗ್ತಾನೆ ಕಾರ್ಯಕ್ರಮಕ್ಕೆ ಕರೆದ್ರು. 50 ಕೋಟಿ ಕಾಮಗಾರಿಯನ್ನು ಭಾಳ ಸಿಂಪಲ್ ಆಗಿ ಉದ್ಘಾಟನೆ ಮಾಡ್ತಾ ಇರುವಂಥದ್ದು ನನಗೆ ಸ್ವಲ್ಪ ದಿಗ್ಭ್ರಮೆ ಆಯಿತು. MP ಅಲ್ಲಿ ಹೋಗ್ತಾ ಇದ್ದಿದ್ದು ಏನಕ್ಕೆ ಅಂದರೆ, ಏನೋ ಗಲಾಟೆ ಆಯ್ತಂತ ನಾಪೋಕ್ಲಲ್ಲಿ, ಅದಕ್ಕೆ ತುಪ್ಪ ಸುರಿಯಕ್ಕೆ ಹೋಗ್ತಾವ್ರೆ ಅಂತ ಗಲಾಟೆಗೆ. ಈ ಸಂದರ್ಭ ಕೆಪಿಸಿಸಿ ಸದಸ್ಯರಾದ ಕೆಪಿ ಚಂದ್ರಕಲಾ, ನಟೇಶ್ ಗೌಡ, ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಪುಷ್ಪಲತಾ, ಪ್ರಮುಖರಾದ ಕೆಎಸ್ ಕೃಷ್ಣೇಗೌಡ, ಟಿಬಿ ಜಗದೀಶ್, ಟಿಕೆ ಪಾಂಡುರಂಗ, ಎಸ್ಎಸ್ ಚಂದ್ರಶೇಖರ್, ರಾಜಶೇಖರ್, ಮಂಜುನಾಥ್, ಬಸವರಾಜು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ, ನೀರಾವರಿ ನಿಗಮದ ಅಧೀಕ್ಷಕರಾದ ಅಭಿಯಂತರ ಸತೀಶ್, ಕಾರ್ಯಪಾಲಕ ಅಭಿಯಂತರ IK ಪುಟ್ಟಸ್ವಾಮಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.